ನಮಸ್ತೆ. ಸರೋಜಾ ಶ್ರೀ ಶಿವಶಕ್ತಿ ಯೋಗ ಕೇಂದ್ರ, ಅತ್ತಿಗುಪ್ಪೆ, ಬೆಂಗಳೂರು. ಈಗ ಹೊರಗಡೆಯಿಂದ ಬಂದಿರ್ತೀರ, ತುಂಬ ಸ್ಟ್ರೈನ್ ಆಗಿರುತ್ತೆ, ಸ್ಟ್ರೆಸ್ ಇರುತ್ತೆ, ಒಳಗಡೆ ಒಂಥರ ಒತ್ತಡ ಇರುತ್ತೆ, ಬಿಸಿಯಾಗಿರುತ್ತೆ ಮೈಯೆಲ್ಲ, ಮೈ ಮನಸ್ಸು ಎಲ್ಲ ಬಿಸಿಯಾಗಿರುತ್ತೆ. ಅದನ್ನು ಇಮ್ಮಿಡಿಯೇಟಾಗಿ ಹೇಗೆ ರಿಲ್ಯಾಕ್ಸ್ ಮಾಡ್ಕೋಬೇಕು ಅನ್ನೋದನ್ನು ಒಂದು ಸಿಂಪಲ್ ಟೆಕ್ನಿಕ್ಕಿಂದ ತೋರಿಸ್ತಿದ್ದೀನಿ. ಅದೆಲ್ಲರೂ ಉಪಯೋಗ ಪಡ್ಕೊಳ್ಳಿ. ನೋಡಿ, ಈ ಥರ ಮಂಡಿಗಳು ಮಡಿಸಿರ್ಬೇಕು, ಈ ಥರ ಸ್ವಲ್ಪ ಹಿಂಗೆ ಫೋಲ್ಡ್ ಮಾಡಿರಬೇಕು. ಸ್ಟರ್ನಮ್ ಲಿಫ್ಟ್ ಮಾಡಬೇಕು, ಎದೆ ಭಾಗ ಸ್ವಲ್ಪ ಲಿಫ್ಟ್ ಮಾಡಬೇಕು. ಕೈ ನೋಡಿ ಹೀಗೆ, ಅಂದರೆ ಇದು ಹೀಗಿರಬಾರ್ದು, ಈ ಥರ ಇಟ್ಕೊಬೇಡಿ. ಸ್ವಲ್ಪ ಈ ಥರ ಹಿಂಗೆ ಓಪನ್ ಮಾಡಿ ಡೀಪ್ ಇನ್ಹೇಲ್ ಮಾಡಬೇಕು, ಶಾರ್ಪ್ ಎಕ್ಸೇಲ್ ಮಾಡಬೇಕು. ನೋಡಿ, ಈ ಥರ ನೀವು 3 ಸಲ 4 ಸಲ ಬೇಕಾದ್ರೂ ಮಾಡ್ಕೊಳ್ಳಿ. 2 ಸಲಕ್ಕೆ ನಿಮಗೆ ರಿಲ್ಯಾಕ್ಸ್ ಆಗುತ್ತೆ. ಇದಕ್ಕೆ ಮುಖ ದೌತಿ ಅಂತ ಇದ್ರ ಹೆಸರು. ಇದು ಮಾಡೋದ್ರಿಂದ ಎಷ್ಟು ಬೇಗ ರಿಲ್ಯಾಕ್ಸ್ ಆಗಿದೆ. ಈಗ ಮೆಟ್ಲು ಹತ್ಕೊಂಡ್ಬರ್ತೀರ, ಬೇಗ ಬಂದಿರ್ತೀರ, ಫಾಸ್ಟಾಗಿ ಆಚೆಯಿಂದ ಸುತ್ತಾಡ್ಕೊಂಬಂದಿರ್ತೀರ, ಅವಾಗ ತುಂಬ ಸ್ಟ್ರೈನ್ ಆಗಿರುತ್ತೆ, ಅದೆಲ್ಲ ನಿವಾರಣೆ ಆಗುತ್ತೆ ಬೇಗ. ಇದನ್ನು ಮಾಡ್ಕೊಳ್ಳಿ, ಇದನ್ನು ಮಾಡಿ ಅನುಭವ ಪಡ್ಕೊಳ್ಳಿ. ಇದ್ರದ್ದು ಅನುಭವ ಪಡ್ಕೊಂಡ್ಮೇಲೆ ನಿಮ್ಗೇನು ರಿಸಲ್ಟ್ ಸಿಕ್ತು ಅಂತ ಕಮೆಂಟ್ಸಲ್ಲಿ ಹಾಕಿ. ಕಮೆಂಟಲ್ಲಿ ಹಾಕಿದ್ರೆ ಬೇರೆಯವ್ರಿಗೂ ಅದು ಹೆಲ್ಪ್ ಆಗುತ್ತೆ. ಎಲ್ಲರೂ ಮಾಡ್ಬೋದು. ಇದು ಬಿ ಪಿ ಇರೋರು ಮಾಡ್ಬೋದು, ಶುಗರ್ ಇರೋರು ಮಾಡ್ಬೋದು, ಯೋಗಾಸನ ಮಾಡದೇ ಇರೋರು ಸಹ ಇದನ್ನು ಮಾಡ್ಬೋದು. ಬೇರೆಯವ್ರು ನಿಮ್ಮ ಮನೇಲಿರೋರಿಗೆಲ್ಲ, ಫ್ರೆಂಡ್ಸ್ಗಳಿಗೆ, ಮನೇಲಿರೋ ಪೇರೆಂಟ್ಸ್ಗಳಿಗೆ ಎಲ್ರಿಗೂ ಇದನ್ನು ಹೇಳ್ಕೊಡಿ, ತುಂಬ ಹೆಲ್ಪ್ ಆಗುತ್ತೆ. ಇನ್ನೊಂದು ಸಲ ಬೇಕಾದ್ರೆ ತೋರಿಸ್ತೀನಿ ನೋಡಿ. ಸ್ವಲ್ಪ ಹಿಂಗೆ ತಲೆ ಎತ್ತಬೇಕು, ಈ ಥರ, ಅಂದರೆ ಜೋರಾಗಿ ಉಸಿರನ್ನು ಹೊರಕ್ಕೆ ಹಾಕ್ಬೇಕು, ಇಲ್ಲಿಂದ ಬರಬೇಕು. ಇದೆಲ್ಲರೂ ಉಪಯೋಗ ಪಡ್ಕೊಳ್ಳಿ, ಬೇರೆಯವ್ರಿಗೂ ಶೇರ್ ಮಾಡಿ, ಎಲ್ಲರೂ ಆರೋಗ್ಯವಾಗಿರಲಿ ಅನ್ನೋದೇ ನನ್ನ ಉದ್ದೇಶ. ನಮಸ್ತೆ.